ಹೆಣ ಮಾತಾಡ್ತಾ ಇದ್ದಾವೆ. ಹೌದು, ಧರ್ಮಸ್ಥಳದ ಸುತ್ತಮುತ್ತ ಕಾಡಿನಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವ ಅನಾಮಿಕ ವ್ಯಕ್ತಿಯೊಬ್ಬ ಆಲ್ರೆಡಿ ಜಡ್ಜ್ ಮುಂದೆ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆದರೆ ಈ ತನಿಖೆಯನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ SIT ರಚನೆ ಮಾಡಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಇನ್ವೆಸ್ಟಿಗೇಷನ್ಗೆ ಈಗ SIT ರಚನೆ ಆಗಿದ್ರೆ ಇನ್ವೆಸ್ಟಿಗೇಷನ್ಗಿಂತ ಮುಂಚೆನೇ ಒಬ್ಬರು ಅಧಿಕಾರಿ ಹಿಂದಕ್ಕೆ ಉಳಿದಂತೆ ಕಾಣಿಸ್ತಾ ಇದೆ. ನಿಗೂಢ ಶವಗಳ ತನಿಖೆಯನ್ನ ಮಾಡಬೇಕು ಅಂತ ಒಂದು ಕಡೆ ಇಡೀ ರಾಜ್ಯದ ಜನರ ಒಂದು ಕೂಗಿತ್ತು. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ಗೂ ಮುನ್ನವೇ ತನಿಖಾಧಿಕಾರಿ ಒಬ್ಬರು ಔಟ್ ಆಗಿದ್ದಾರೆ. ಅಂದ್ರೆ ಈ ತನಿಖೆಯಿಂದ ಹಿಂದಕ್ಕೆ ಉಳಿದಂತೆ ಕಾಣಿಸ್ತಾ ಇದೆ. ಇನ್ವೆಸ್ಟಿಗೇಷನ್ಗೂ ಮುನ್ನವೇ ತನಿಖಾಧಿಕಾರಿ ನಾನು ಇದರಲ್ಲಿ ಭಾಗಿಯಾಗಲ್ಲ ಅನ್ನುವಂತಹ ಮಾಹಿತಿ ಈಗ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಈಗ ಹರಿದಾಡ್ತಾ ಇದೆ. ವಿಶೇಷ ತನಿಖಾ ತಂಡದಿಂದ ಈಗ ಅಧಿಕಾರಿಯೊಬ್ಬರು ಹೊರಗಡೆ ಉಳಿದಿದ್ದಾರೆ. ಪ್ರಣವ್ ಮೊಹಂತಿ ಸೇರಿದಂತೆ ಒಟ್ಟು 4 ಜನರ ಒಂದು SIT ರಚನೆಯನ್ನು ಸರ್ಕಾರ ಮಾಡಿತ್ತು. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಸಾಕಷ್ಟು ವಕೀಲರು, ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ಗಳು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ರು. ಅವರೆಲ್ಲರ ಅಭಿಪ್ರಾಯದಂತೆ ಸರ್ಕಾರ SIT ರಚನೆ ಮಾಡಿದೆ ಪ್ರಣವ್ ಮೊಹಂತಿಯವರ ನೇತೃತ್ವದಲ್ಲಿ. ಆದರೆ ಪ್ರಣವ್ ಮೊಹಂತಿ ಸೇರಿದಂತೆ ಅನುಚೇತ್, ಜಿತೇಂದ್ರ ಕುಮಾರ್, ಸೌಮ್ಯಲತಾ ಒಟ್ಟು 4 ಜನರ ತಂಡ ಆಲ್ರೆಡಿ ಧರ್ಮಸ್ಥಳಕ್ಕೂ ಪ್ರಯಾಣವನ್ನು ಮಾಡಿದೆ. ಧರ್ಮಸ್ಥಳದ ಕಾಡಿನ ಒಂದು ವಿಸ್ತೀರ್ಣತೆಯನ್ನು ನೋಡಿ ಒಂದು ಕಡೆ SIT ಅಧಿಕಾರಿಗಳು ಸಾಕಷ್ಟು ಕಂಗಾಲಾಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಧರ್ಮಸ್ಥಳ ಇರ್ಬೋದು, ಮುಂಡಾಜೆ ಇರ್ಬೋದು, ಆ ಸುತ್ತಮುತ್ತ ಕಾಡಲ್ಲಿ ಹೆಣಗಳು ಈಗ ಹುದುಗಿ ಹೋಗಿದ್ದಾವೆ. ಅದನ್ನು SIT ಅವರು ತೆಗಿಬೇಕು ಅಂತ ಒಂದು ಕಡೆ ಸರ್ಕಾರ ರಚನೆ ಮಾಡಿದೆ SITಯನ್ನು. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ವೈಯಕ್ತಿಕ ಕಾರಣಕ್ಕೆ SIT ತಂಡದಲ್ಲಿದ್ದಂತಹ ಸೌಮ್ಯಲತಾ ಈಗ ಹಿಂದಕ್ಕೆ ಉಳಿದಿದ್ದಾರೆ. ಈ ಬಗ್ಗೆ ನನಗೆ ಅಧಿಕೃತವಾಗಿ SITಯಿಂದ ಏನು ಮಾಹಿತಿ ಬಂದಿಲ್ಲ. SITಯಿಂದ ಹೊರಗುಳಿಲಿಕ್ಕೆ ಪತ್ರ ಬರೆದಿದ್ದೀಗ ಗೊತ್ತಾಗಿದೆ. ಈ ಬಗ್ಗೆ ಅನ್ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅಫಿಷಿಯಲಿ ಯಾರು ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ, ಲೆಟ್ರಲ್ಲಿ ಕೊಟ್ಟಿಲ್ಲ. ಸೌಮ್ಯಲತಾ ಅವರನ್ನು ಈಗ ನಾವು ಮಾತಾಡಿಸ್ತೀವಿ, ವಿಚಾರಿಸ್ತೀವಿ, ಯಾಕೆ ಅವ್ರು ಹಿಂದಕ್ಕೆ ಉಳಿದಿದ್ದಾರೆ, ಇವೆಲ್ಲ ವಿಚಾರಗಳನ್ನು ಕೂಡ ನಾನು ತಿಳ್ಕೊಂಡು ಮಾತಾಡ್ತೀನಿ ಅಂತ ಒಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳ್ತಾ ಇದ್ದಾರೆ. ಇನ್ನು SK ಸೌಮ್ಯಲತಾ ದಕ್ಷಿಣ ಕನ್ನಡದಲ್ಲೇ ಅವರು ಹಿಂದೆ ಕೂಡ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಮತ್ತು ಮಂಗಳೂರಿನ ಸೌತ್ ಕೇಂದ್ರದ ಧರ್ಮಸ್ಥಳದ ಇಂಚಿಂಚು ಮಾಹಿತಿ ಕೂಡ ಅವ್ರಿಗೆ ಗೊತ್ತಿದೆ, ಈ ಹಿಂದೆ ಏನೇನು ಘಟನೆಗಳಾಗಿತ್ತು ಅಂತ. ಆ ದೃಷ್ಟಿಕೋನದಲ್ಲಿ ಏನಾದರೂ ಮತ್ತೆ ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಿಂದಕ್ಕೆ ಉಳಿದಂತೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ನನಗೆ. ತಾವು ಮಾಧ್ಯಮದಲ್ಲಿ 2-3 ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ಅದನ್ನು ನೋಡಿದೆ. ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದೇನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ, ನನಗೆ ವೈಯಕ್ತಿಕವಾಗಿ ಕಾರಣ ಇದೆ, ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ ಅಂತ. ಅದನ್ನು ರಿಪ್ಲೇಸ್ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಇದ್ದರೆ ರಿಪ್ಲೇಸ್ ಮಾಡ್ತಾರೆ ಅವ್ರನ್ನ. ಗೊತ್ತಿಲ್ಲ ನನಗೆ. ತಾವು ಮಾಧ್ಯಮದಲ್ಲಿ 2-3 ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ಅದನ್ನು ನೋಡಿದೆ. ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದೇನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ವ್ಯಕ್ತಿಯೊಬ್ಬ ಆಲ್ರೆಡಿ 164 ಹೇಳಿಕೆಯನ್ನು ಜಡ್ಜ್ ಮುಂದೆ ಕೊಟ್ಟಿದ್ದಾನೆ. ಮತ್ತು ರಾಜ್ಯದ ದೇಶದಾದ್ಯಂತ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ, ಇದನ್ನು ಇನ್ವೆಸ್ಟಿಗೇಷನ್ ಆಗಬೇಕು, ಸತ್ಯತೆ ದೇಶದ ಜನತೆ ಮುಂದೆ ಇಡಬೇಕು ಅಂತ. ಹಾಗಾಗಿ ಸರ್ಕಾರ ಕೂಡ SIT ರಚನೆ ಮಾಡಿದೆ. ಆದರೆ SIT ತಂಡದಲ್ಲೇ ಕೆಲವೊಂದಿಷ್ಟು ಅಧಿಕಾರಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಏನು ಕಾರಣ ಹಾಗಾದರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಬಸವರಾಜ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಬಸವರಾಜ್, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವ ಪ್ರಕರಣ ಈಗ ಸಂಚಲನ ಸೃಷ್ಟಿಯಾಗ್ತಾ ಇದೆ ರಾಜ್ಯ ದೇಶದಲ್ಲಿ. ಮತ್ತೊಂದು ಕಡೆ ಸರ್ಕಾರ ಈಗ SIT ರಚನೆಯನ್ನು ಮಾಡಿದೆ. SIT ತಂಡದಿಂದ ಈಗ ಸೌಮ್ಯಲತಾ ಹಿಂದುಳಿದಿದ್ದಾರೆ ಅನ್ನುವಂತಹ ಮಾಹಿತಿ ಅನ್ಅಫಿಷಿಯಲ್ ಆಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಗ್ತಾ ಇದೆ. ಯಾಕೆ ಹಿಂದುಳಿತಾ ಇದ್ದಾರೆ, ಏನು ಕಾರಣ? ಯಾಕೆಂದರೆ ಈ ಹಿಂದೆ ಅವರು ಧರ್ಮಸ್ಥಳದ ವಿಭಾಗದಲ್ಲಿ ಕೆಲಸ ಮಾಡಿದಂಥವ್ರೆ ಸೌಮ್ಯಲತಾ. ಹಾಗಾಗಿ ಮತ್ತೆ ನಾನು ಅಲ್ಲಿಗೆ ಹೋಗೋದು ಬೇಡ, ಸೂಕ್ತ ಅಲ್ಲ ಅಂತ ಏನಾದ್ರು ಡಿಸೈಡ್ ಮಾಡಿದ್ರೆ ಹೇಗೆ ಅಂತ ಬಸವರಾಜ್? ಸಚಿನ್, SIT ರಚನೆ ಆದ ಬಳಿಕ ಸಾಕಷ್ಟು ರೀತಿಯಾದಂತಹ ಡಿಸ್ಕಷನ್ಗಳು ನಡೀತಾ ಇತ್ತು. SIT ಇಂದ 2 ಅಧಿಕಾರಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಧರ್ಮಸ್ಥಳ
ನೂರಾರು ಶವ ಹೂತಿಟ್ಟಿರುವ ಪ್ರಕರಣದ ತನಿಖೆಗೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಆ ಅಧಿಕಾರಿಗಳು ವೈಯಕ್ತಿಕ ಕಾರಣಗಳನ್ನ ನೀಡಿ ನಾವು ಈ ತನಿಖೆಯಿಂದ ಈ SIT ಭಾಗದಿಂದ ಹೊರ ಬೀಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಬಂದಿರುವಂತ ಮಾಹಿತಿ ಪ್ರಕಾರ ಈಗಾಗಲೇ ಗೃಹ ಸಚಿವರು ಹೇಳಿರುವಂತ ಮಾಹಿತಿ ಪ್ರಕಾರ ಏನು ಈಗಾಗಲೇ IPS ಅಧಿಕಾರಿ ಆಗಿರುವಂತ ಸೌಮ್ಯಲತಾ ಅವರು ಇದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಚೆ ಉಳಿಯೋದಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅನ್ಅಫಿಷಿಯಲ್ ಆಗಿ ನನಗೆ ಗೊತ್ತಾಗಿದೆ. ಅಫಿಷಿಯಲ್ ಆಗಿ ಯಾರು ನನಗೆ ಮಾಹಿತಿಯನ್ನ ಕೊಟ್ಟಿಲ್ಲ, ನಾನು ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತೀನಿ ಅನ್ನುವಂತ ಮಾತನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಪ್ರಮುಖವಾಗಿ ಸೌಮ್ಯಲತಾ ಅವರು CS ನ ಉಪಾಯುಕ್ತರಿಗೆ ಮನವಿಯನ್ನ ಮಾಡ್ಕೊಂಡಿದ್ರಂತೆ. ನನ್ನ ವೈಯಕ್ತಿಕ ಕಾರಣಗಳಿದೆ, ನನ್ನ ವೈಯಕ್ತಿಕ ಕೆಲಸಗಳಿದೆ, ಹಾಗಾಗಿ ನಾನು ಈ SIT ಭಾಗದಲ್ಲಿ SIT ತನಿಖೆಯನ್ನ ಮಾಡೋದಕ್ಕಾಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರಂತೆ. ಮನವಿಯನ್ನ ಪುರಸ್ಕರಿಸಿದ SITಯ ಮುಖ್ಯಸ್ಥ ಆಗಿರುವಂತ ಪ್ರಣಬ್ ಮೋಹಂತಿ ಅವರು ಅವರನ್ನ ಶಿಫಾರಸು ಮಾಡಿ, ಅಂದ್ರೆ SIT ತನಿಖೆಯಿಂದ ಕೈ ಬಿಡುವಂತೆ ಶಿಫಾರಸು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಗೃಹ ಪರಮೇಶ್ವರ್ ಕೂಡ ಇದಕ್ಕೆ ರಿಯಾಕ್ಟ್ ಅನ್ನ ಕೂಡ ಮಾಡಿದ್ದಾರೆ. ಇನ್ನೇನೋ ಅಧಿಕೃತವಾಗಿ ಎಲ್ಲೂ ಕೂಡ ಅನೌನ್ಸ್ ಆಗಿಲ್ಲ. ಅಧಿಕೃತ ಒಂದೇ ಬಾಕಿ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತ ಮಾಹಿತಿ. ಸಚಿನ್. ಬಸವರಾಜ್, ಇಲ್ಲಿ ಮುಖ್ಯವಾಗಿ ನಿನ್ನೆನೇ ಧರ್ಮಸ್ಥಳಕ್ಕೆ SIT ತಂಡದವರು ಹೋಗ್ತಾರೆ, ನಿನ್ನೆಯಿಂದನೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಈಗ ಸೌಮ್ಯಲತಾ ಈಗ ಎಲ್ಲಾದ್ರೂ ಹೊರಗಡೆ ಉಳಿದಿರುವ 3 ಅಧಿಕಾರಿಗಳಿಗೆ ಧರ್ಮಸ್ಥಳಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಹೇಗೆ ಅಂತ? ಸಚಿನ್, ಈ ಪ್ರಕರಣದಲ್ಲಿ ನಿನ್ನೆ ದಿವಸನೇ ತಾನೇ IPS ಅಧಿಕಾರಿಗಳು ಸಭೆಯನ್ನ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ಸಭೆಯನ್ನ ಮಾಡಿ ಸಭೆಗೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಗಳನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಅಧಿಕಾರಿಗಳು ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ತನಿಖೆ ಯಾವ ಆಂಗಲ್ ನಡಿಬೇಕು, ಯಾವ ರೀತಿಯಾಗಿ ನಡಿಬೇಕು, ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಬ್ಲೂ ಪ್ರಿಂಟ್ ಈಗಾಗಲೇ ಸಿದ್ಧಪಡಿಸಿರುವಂತದ್ದು. ಯಾಕಂದ್ರೆ ಪ್ರಪ್ರಥಮವಾಗಿ ನಿನ್ನೆ ದಿವಸ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಬಹುತೇಕವಾಗಿ ಅವರು ನಿನ್ನೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ನಿನ್ನೆ ಅಲ್ಲಿನ ಪೊಲೀಸ್ ಠಾಣೆಗೆ ಭೇಟಿ ನೀಡ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ನಿನ್ನೆ ದಿವಸ ಅವರು ಪೊಲೀಸ್ ಠಾಣೆಗೆ ಭೇಟಿ ನೀಡಿಲ್ಲ. ಆದ್ರೆ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಜೊತೆಗೆ ದಕ್ಷಿಣ ಕನ್ನಡ SP ಆಗಿರುವಂತ ಅರುಣ್ ಕುಮಾರ್ ಅವರನ್ನ ಪ್ರಪ್ರಥಮವಾಗಿ ಭೇಟಿ ಆಗ್ತಾರೆ. ಭೇಟಿ ಆದ ಬಳಿಕವಾಗಿ ಅಲ್ಲಿನ ಪ್ರತಿಗಳಿದೆ, ದೂರಿನ ಪ್ರತಿಗಳು ಮತ್ತು FIR ಮತ್ತು 164 ಹೇಳಿಕೆ ನೀಡಿದ ಅನಾಮಿಕ ವ್ಯಕ್ತಿ ಆ ಕಾಪಿಗಳನ್ನ ಪಡೆದುಕೊಂಡು ಇಲ್ಲಿಯವರೆಗೆ ಆಗಿರುವಂತಹ ಡೆವಲಪ್ಮೆಂಟ್ ಮತ್ತು ಇಲ್ಲಿಯವರೆಗೆ ವಿಜಯ ನೀಡಿರುವಂತಹ ಸಾಕ್ಷಿಗಳು ಇವೆಲ್ಲವನ್ನ ಕೂಡ ಮೊದಲಿಗೆ ಕೈಗೆತ್ಕೊಳ್ತಾರೆ. ಕೈಗೆತ್ಕೊಂಡ ನಂತರವಾಗಿ ತನಿಖೆಯನ್ನ ಪ್ರಾರಂಭಿಸುತ್ತಾರೆ. ಆದ್ರೆ SIT ಅಧಿಕಾರಿಗಳು ಯಾವ ಆಂಗಲ್ ನಲ್ಲಿ ತನಿಖೆಯನ್ನ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇರುವಂತದ್ದು. ಈಗಾಗಲೇ ಅನಾಮಿಕ ವ್ಯಕ್ತಿ ಒಂದು ತಲೆಬುರುಡೆಯನ್ನ ತಂದು ಇದನ್ನ ನಾನೇ ಊತಿರೋದು, ಇದು ಒಬ್ಬ ಪ್ರಭಾವಿ ವ್ಯಕ್ತಿ ಹೇಳೋದಾಗಿ ನಾನು ಊತಿದ್ದೀನಿ, ಅವರ ಕೈ ಕೆಳಗೆ ನಾನು ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ನಾನು ಇಂಥ ಜಾಗದಲ್ಲಿ ಉಳ್ಳು ಅಂತ ಹೇಳಿದ್ರು, ಹಾಗಾಗಿ ನಾನು ಅಂತ ಜಾಗದಲ್ಲಿ ಊತಿದ್ದೀನಿ ಅನ್ನುವಂತ ಹೇಳಿಕೆಯನ್ನು ನೀಡಿರುವಂತದ್ದು. ಪ್ರಪ್ರಥಮವಾಗಿ ಈ ತಲೆಬುರುಡೆ ಏನು ಸಿಕ್ಕಿದೆಯಲ್ಲ, ಈ ತಲೆಬುರುಡೆ ಏನ್ ತಂದಿದ್ದಲ್ಲ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರಾ, ಅಥವಾ ಈಗಾಗಲೇ ನೂರಾರು ಶವಗಳನ್ನ ನಾನು ನನ್ನ ಕೈಯಾರೆ ಊತಿದ್ದೀನಿ, ಧರ್ಮಸ್ಥಳದ ಸುತ್ತಮುತ್ತ ಜಾಗದಲ್ಲಿ ನಾನು ಊತಿದ್ದೀನಿ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಅವುಗಳ ಶವಗಳನ್ನ ಎತ್ತುವಂಥದ್ದು, ಅವುಗಳ ಅಸ್ಥಿಪಂಜರಗಳನ್ನ ಎತ್ತುವಂತ ಕೆಲಸವನ್ನ ಮಾಡ್ತಾರ ಅನ್ನೋದ್ರ ಬಗ್ಗೆ ಕುತೂಹಲ ಇರುವಂತದ್ದು. SIT ಅಧಿಕಾರಿಗಳು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿ ನೀಡಿ ಅಲ್ಲಿ ಪ್ರಾಥಮಿಕವಾಗಿ ಒಂದು ಸಭೆಯನ್ನ ಮಾಡ್ತಾರೆ. ಸಭೆ ಮಾಡಿದ ಬಳಿಕವಾಗಿ ಪ್ರಪ್ರಥಮವಾಗಿ ಅಸ್ಥಿಪಂಜರಗಳನ್ನ ಎತ್ತರ ಅಥವಾ ಈಗಿರುವಂತಹ ತಲೆಬುರುಡೆಯ ತನಿಖೆಯನ್ನ ಮಾಡ್ತಾರಾ ಅನ್ನುವಂಥದ್ದು ನಿಟ್ಟಿನಲ್ಲಿ ನೋಡ್ಬೇಕಾಗಿರುವಂತದ್ದು. ಸಚಿನ್. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.